ಒಂದು ವೇಳೆ ಮೈಸೂರು ಒಡೆಯರ ಕಾಲದಲ್ಲಿ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿದ್ರೆ ಹೇಗಿರ್ತಿತ್ತು? ಮೊದಲ ದಿನ ನೀವು ಮೈಸೂರಿನ ಬೀದಿಗಳಲ್ಲಿ ಘಮಘಮಿಸುವ ಬೆಳ್ಳುಳ್ಳಿ ಕಬಾಬ್ ಪರಿಚಯಿಸ್ತೀರಾ? ಇಲ್ಲಿನ ಜನರಿಗೆ ಬೆಳ್ಳುಳ್ಳಿಯ ಈ ಖಾರ ಮತ್ತು ಗರಿಗರಿ ರುಚಿ ಹೊಸ ಲೋಕವನ್ನೇ ತೋರಿಸುತ್ತೆ. ನೋಡ್ತಾ ಇಡೀ ಮೈಸೂರು ನಗರದಲ್ಲೆಲ್ಲ ಬೆಳ್ಳುಳ್ಳಿ ಕಬಾಬ್ ಸುದ್ದಿ ಹಬ್ಬಿಬಿಡುತ್ತೆ. ಅರಮನೆಯ ಗೂಢಚಾರರು ಕೂಡ ಈ ರುಚಿಗೆ ಫಿದಾ ಆಗಿಬಿಡ್ತಾರೆ. ಸಾಕ್ಷಾತ್ ದಿವಾನರೇ ಬಂದು ನಿಮ್ಮ ಕಬಾಬ್ ರುಚಿ ನೋಡಿ ಶಬಾಷ್ ಅಂತಾರೆ. ಈ ರುಚಿಯನ್ನು ನಾನು ಎಂದು ಅನುಭವಿಸ. ನಿಮ್ಮ ಕೈಗುಣ ಮತ್ತು ಆ ಬೆಳ್ಳುಳ್ಳಿಯ ಮ್ಯಾಜಿಕ್ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ದಸರಾ ಹಬ್ಬದಷ್ಟೇ ಸಂಭ್ರಮ ನಿಮ್ಮ ಬೆಳ್ಳುಳ್ಳಿ ಕಬಾಬ್ ತಿನ್ನೋದ್ರಲ್ಲಿರುತ್ತೆ. ಕೊನೆಗೆ ಮೈಸೂರು ಮಹಾರಾಜರಿಂದಲೇ ನಿಮಗೆ ಅರಮನೆಯ ಮುಖ್ಯ ಬಾಣಸಿಗನಾಗಲು ಬುಲಾವ್ ಬರುತ್ತೆ. ಮಹಾರಾಜರು ಮೆಚ್ಚಿ ನಿಮಗೆ ಮರ್ಯಾದೆ ನೀಡುತ್ತಾರೆ.